ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಇಸ್ರೇಲ್ ಎಂತಹ ಕ್ರೂರಿ ರಾಷ್ಟ್ರ ಅಂತ ನಿಮಗೆ ಆಗಾಗ ಉದಾಹರಣೆ ಸಮೇತವಾಗಿ ವಿವರಿಸ್ತಾ ಇರ್ತೀನಿ. ಈಗ ಅಂತಹದ್ದೇ ಮತ್ತೊಂದು ಘಟನೆ, ದೊಡ್ಡ ಘಟನೆ. 230ಕ್ಕೂ ಹೆಚ್ಚು ನಾಗರಿಕರು, ಅದರಲ್ಲಿ ಅತಿ ಹೆಚ್ಚಾಗಿ ಇದ್ದದ್ದು ಮಹಿಳೆಯರು ಮತ್ತು ಮಕ್ಕಳು, ರಂಜಾನ್ ತಿಂಗಳ ಉಪವಾಸ ಮುಗಿಸಿ ಊಟ ಮಾಡ್ತಿರಬೇಕಾದ್ರೆ ಬಾಂಬ್ ಬಂದು ಬಿತ್ತು. ಅಷ್ಟು ಜನ ಸತ್ತು ಹೋದರು. ಕೆಲವು ಮನೆಗಳಲ್ಲಿ ಇಡೀ ಕುಟುಂಬವೇ ನಾಶವಾಗೋಗಿದೆ. 230 ಜನ ಒಂದೇ ಕ್ಷಣದಲ್ಲಿ ಸತ್ತು ಹೋಗಿದ್ದಾರೆ. ಏನಾಯಿತು ನಿನ್ನೆ ನಿಮಗೆ ಗೊತ್ತು. ಕಳೆದ ರಂಜಾನ್ ಆರಂಭದಲ್ಲೇ, ರಂಜಾನ್ ತಿಂಗಳ ಉಪವಾಸದ ಆರಂಭದಲ್ಲೇ ಒಂದು ದಾಳಿ ಆಗಿತ್ತು. ಅದರಲ್ಲಿ ಸಣ್ಣ ಪುಟ್ಟ ಸಾವು ನೋವುಗಳಾಗಿತ್ತು. ಆಗಲೂ ಸಹ ನಾವು ಆ ಕಾರ್ಯಕ್ರಮವನ್ನು ಮಾಡಿ ಸುದ್ದಿ ಕೊಟ್ಟಿದ್ವಿ. ಆದರೆ ಈಗ ಅದೆಲ್ಲವನ್ನು ಬಿಟ್ಟು ರಂಜಾನ್ ತಿಂಗಳು ಅಂತ ನೋಡದೆ ಅಮಾಯಕರು ಸಾಯ್ತಾರೆ, ನಾಗರಿಕರು ಸಾಯ್ತಾರೆ ಅನ್ನುವಂತಹ ಲೆಕ್ಕಾಚಾರವೂ ಇಲ್ಲದೆ ಅಲ್ಲಿ ಉಗ್ರವಾದಿಗಳು ಇದ್ದಾರೆ. ಅಕ್ಟೋಬರ್ 7, 2023ರಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡಿದಂತಹ ಉಗ್ರವಾದಿಗಳು ಅಲ್ಲಿದ್ದಾರೆ ಅನ್ನುವಂತಹ ಅನುಮಾನದ ಆಧಾರದ ಮೇಲೆ ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಜನನಿಬಿಡ ಪ್ರದೇಶದ ಮೇಲೆ ಬಾಂಬ್ ದಾಳಿ ನಡೆಸಿದೆ. ರಂಜಾನ್ ತಿಂಗಳಾಗಿರೋದ್ರಿಂದ ಅವರು ಸಂಜೆ ಉಪವಾಸ ಮುಗಿಸಿ ಊಟಕ್ಕೆ ಕೂತಿದ್ರು, ಊಟ ಮಾಡ್ತಾ ಇದ್ರು. ಒಂದಿಡೀ ಊರಿನ ಮೇಲೆ ಏರ್ ಸ್ಟ್ರೈಕ್ ಆಯಿತು. ವಿಮಾನಗಳು ಬಂತು, ಬಾಂಬುಗಳನ್ನು ಸಿಡಿಸ್ಬಿಟ್ಟು ಹೋಯಿತು. 230 ಜನ, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು. ನಾನು ಆಗಲೇ ಹೇಳ್ದಂಗೆ, ಯಾಕೆ ಮಾಡ್ತಾ ಇದೆ ಇಸ್ರೇಲ್ ಇಂತಹ ಕೃತ್ಯಗಳನ್ನು? ಇಷ್ಟಾದರೂ ಸಹ ಇಡೀ ಜಗತ್ತು ಎಷ್ಟೇ ಅವರನ್ನು ಟೀಕೆ ಮಾಡಿದ್ರು, ಇಸ್ರೇಲನ್ನು ಎಷ್ಟೇ ಅವರ ಮೇಲೆ ಆರೋಪಗಳನ್ನು ಮಾಡಿದ್ರು, ಯಾವುದಕ್ಕೂ ಕೇರ್ ಮಾಡಲ್ಲ. ಯಾಕೆ ಅಂದರೆ ಅಮೇರಿಕಾ ಅವರ ಜೊತೆಯಲ್ಲಿದೆ, ಅರ್ಧಕ್ಕರ್ಧ ಯುರೋಪ್ ಅವರ ಜೊತೆಯಲ್ಲಿದೆ. ಹಾಗಾಗಿ ಅವರು ಆಡಿದ್ದೇ ಆಟ ಇಸ್ರೇಲ್ದು. ಆದರೂ ಸಹ ಇಸ್ರೇಲ್ನ ಹಿಡನ್ ಅಜೆಂಡಾ ಏನು? ಯಾಕೆ ಅಂದರೆ ಈಗ ಯುದ್ಧ ವಿರಾಮ ಚಾಲ್ತಿಯಲ್ಲಿದೆ, ಯುದ್ಧ ವಿರಾಮ ಜಾರಿಯಲ್ಲಿದೆ. ಆದರೂ ಸಹ ಯಾಕೆ 15 ತಿಂಗಳ ಯುದ್ಧದ ನಂತರ ಅಥವಾ ದಾಳಿಗಳ ನಂತರ 50-60 ಸಾವಿರ ಈ ಪ್ಯಾಲೆಸ್ತೀನಿಯರನ್ನು ಕೊಂದ ನಂತರ ಯಾಕೆ ಇಸ್ರೇಲ್ ಯುದ್ಧ ವಿರಾಮದ ಸಂದರ್ಭದಲ್ಲಿಯೂ ಸಹ ದಾಳಿ ಮಾಡ್ತಾ ಇದೆ? ಅದು ನೆತನ್ಯಾಹುನ ಪರ್ಸ್ನಲ್ ಇಂಟ್ರೆಸ್ಟ್ಗಳು ಅದರಲ್ಲಿ ಹುದುಗಿದೆ. ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನೆತನ್ಯಾಹು ವಿರುದ್ಧ ಇಸ್ರೇಲಿ ಜನಗಳೇ ದಂಗೆ ಎದ್ದಿದ್ದಾರೆ. ಯಾಕೆಂದರೆ ಭ್ರಷ್ಟಾಚಾರದ ಪ್ರಕರಣಗಳು ಹೊರಗೆ ಬಂದಿದೆ. ಅದು ತನಿಖೆ ನಡೀತಾ ಇದೆ, ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆಯನ್ನು ಹೇಗಾದರೂ ಮುಂದಕ್ಕೆ ಹಾಕಬೇಕು ಅಂದರೆ ಯುದ್ಧ ಕಂಟಿನ್ಯೂಯಸ್ ಆಗಿ ನಡೀತಾನೆ ಇರಬೇಕು. ಇಲ್ಲಾಂದರೆ ನೆತನ್ಯಾಹು ಜೈಲಿಗೆ ಹೋಗ್ತಾನೆ. ಅದನ್ನು ತಡೆಯೋದಕ್ಕೆ ತನ್ನ ವೈಯಕ್ತಿಕ ಹಿತಾಸಕ್ತಿಗೆ ಇಂತಹ ಯುದ್ಧ ಪ್ರೇರಣೆಯನ್ನು ಆಗಾಗ ನೆತನ್ಯಾಹು ಕಡೆಯಿಂದ ನಾವು ನೋಡ್ತಾನೆ ಇರ್ತೀವಿ. ಅದಕ್ಕೆ ಜೊತೆಗೆ ಈಗ ಹೇಗಾದರೂ ಮಾಡಿ ಯುದ್ಧ ವಿರಾಮವನ್ನು ಉಲ್ಲಂಘನೆ ಮಾಡೋ ಹಾಗೆ ಹಮಾಸನ್ನು ಫೋರ್ಸ್ ಮಾಡಬೇಕು. ಏನು ಮಾಡ್ಬೋದು? ಇಸ್ರೇಲ್ನ ಸಾಕಷ್ಟು ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡಿದೆ ಯುದ್ಧ ವಿರಾಮ ಆರಂಭ ಆದ ನಂತರ. ಆದರೂ ಸಹ ಇನ್ನೂ ಸಾಕಷ್ಟು ಜನ, ಇನ್ನೂ 700-800 ಜನ ಇಸ್ರೇಲಿ ಬಂಧಿಗಳು ಹಮಾಸ್ ಬಳಿ ಇದ್ದಾರೆ. ಆ ಹಮಾಸ್ ಬಳಿ ಇರುವಂತಹ ಬಂಧಿಗಳೇನಿದ್ದಾರೆ, ಅವರನ್ನು ಹಮಾಸ್ ಏನಾದರೂ ಕೊಂದರೆ, ಸ್ವಲ್ಪ ಜನರನ್ನಾದರೂ ಕೊಂದರೆ ಮತ್ತೆ ದಾಳಿ ಮಾಡೋದಕ್ಕೆ ಇಸ್ರೇಲಿಗೆ ಒಂದು ಕಾರಣ ಸಿಗುತ್ತೆ. ಆ ಕಾರಣವನ್ನು ಸೃಷ್ಟಿ ಮಾಡಬೇಕು ಅಂದರೆ ಪ್ಯಾಲೆಸ್ತೀನ್ ಮೇಲೆ ಸುಮ್ಮನೆ ಬಾಂಬ್ ಹಾಕಿ ಆದರೂ ಒಂದಷ್ಟು ಜನರನ್ನು ಕೊಲ್ಲಬೇಕು. ಹಮಾಸ್ಗೆ ಸಿಟ್ಟು ಬರಬೇಕು. ಹಮಾಸ್ ತನ್ನ ಒತ್ತೆಯಾಳುಗಳಲ್ಲಿ, ಅಂದರೆ ತನ್ನ ಬಳಿ ಇರುವಂತಹ ಏನು ಒತ್ತೆಯಾಳುಗಳಿದ್ದಾರೆ ಅವರನ್ನು ಏನಾದರೂ ಮಾಡಬೇಕು. ಆ ಮೂಲಕ ಮತ್ತೆ ಯುದ್ಧಕ್ಕೆ ಆರಂಭವನ್ನು ಕೊಡಬೇಕು. ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಸ್ಕೆಚ್ ಇದೆಯಲ್ಲ, ಗಜಾವನ್ನು ಖಾಲಿ ಮಾಡಿಸಿ ಪ್ಯಾಲೆಸ್ತೀನಿನ ಒಂದೇ ಒಂದು ಪ್ರಜೆಯನ್ನು ಸಹ ಅಲ್ಲಿ ಉಳಿಯದಂತೆ ಮಾಡಿ ಅವರನ್ನು ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿ ಗಜಾವನ್ನು ಅಮೇರಿಕ ಆಕ್ರಮಿಸಿಕೊಳ್ಳಬೇಕು. ಅದನ್ನೊಂದು ಟೂರಿಸ್ಟ್ ಸ್ಪಾಟ್ ಮಾಡಬೇಕು. ಇದು ಟ್ರಂಪ್ನ ಪ್ಲ್ಯಾನ್, ಬಹಿರಂಗ ಪ್ಲ್ಯಾನ್. ಇದು ಹಿಡನ್ ಅಜೆಂಡಾ ಅಲ್ಲ. ಟ್ರಂಪ್ ನೇರವಾಗಿ ಹೇಳಿರೋದು, ನೇರವಾಗಿ ಆಫರ್ ಕೊಟ್ಟಿರೋದು. ಬೇರೆ ದೇಶಗಳಿಗೆ, ಅಕ್ಕಪಕ್ಕ ಜಾರ್ಡನ್ನು, ಯೆಮೆನ್ನು ಇಂತಹ ದೇಶಗಳಿಗೆ ಆಫರ್ ಕೊಟ್ಟಿದ್ದಾರೆ ಟ್ರಂಪ್. ಪ್ಯಾಲೆಸ್ತೀನಿಯರನ್ನು ನಿಮ್ಮ ದೇಶಕ್ಕೆ ಕರೆಸ್ಕೊಳ್ಳಿ, ಈಜಿಪ್ಟು ಸೇರಿದಂತೆ. ನಾವು ಗಾಜಾವನ್ನು ರೀಬಿಲ್ಡ್ ಮಾಡ್ತೀವಿ, ಅದನ್ನು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡ್ತೀವಿ, ಸುಂದರವಾದ ಜಾಗ ಮಾಡ್ತೀವಿ. ಅದು ಜಗತ್ತಿನಲ್ಲಿಯೇ ಒಂದು ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಸಮುದ್ರದ ದಂಡೆಯಲ್ಲಿದೆ,
ಪರ್ಫೆಕ್ಟ್ ಜಾಗ ಅದು ಟೂರಿಸಮ್ ಮಾಡೋದಕ್ಕೆ ಅಂತ. ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ಅಲ್ಲಿ ಪ್ಯಾಲೆಸ್ತೀನಿಯರನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಡಬಾರ್ದು. ನೆಮ್ಮದಿಯಾಗಿ ಬದುಕೋಕೆ ಬಿಡಬಾರ್ದು ಅಂದರೆ ಹಮಾಸ್ ಆಗಾಗ ಏನಾದರೂ ಹಿಂಸಾಕೃತ್ಯಗಳನ್ನು ಮಾಡ್ತಾ ಇರಬೇಕು. ಅದಕ್ಕೆ ಪ್ರತಿಯಾಗಿ ಅದನ್ನೇ ಕಾರಣವಾಗಿ ಇಟ್ಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇರಬೇಕು. ಈಗ ಹಮಾಸೇ ಯುದ್ಧ ವಿರಾಮ ಘೋಷಣೆ ಮಾಡಿರೋದ್ರಿಂದ ಅಥವಾ ಯುದ್ಧ ವಿರಾಮಕ್ಕೆ ಒಪ್ಕೊಂಡಿರೋದ್ರಿಂದ ಇಸ್ರೇಲ್ಗೆ ಕಾರಣಗಳು ಬೇಕು ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ. ಅದಕ್ಕೆ ಈ ರೀತಿ ಅಟ್ಯಾಕ್ ಮಾಡಿ ಹಮಾಸನ್ನು ಕೆರಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ನಿನ್ನೆ ನಡೆದಂತಹದ್ದು. ಹಮಾಸ್ ಉಗ್ರರು ಅಲ್ಲಿ ಅಡಗಿದ್ದಾರೆ, ಆ ಕಾರಣಕ್ಕೆ ಅಲ್ಲಿ ನಾವು ಬಾಂಬ್ ದಾಳಿ ಮಾಡ್ತೀವಿ ಅಂತ ಮಾಡಿ 230 ಜನರನ್ನು ಕೊಂದು ಹಾಕಿದ್ದಾರೆ. ಪಾಪ ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು ಊಟ ಮಾಡ್ತಿರ್ಬೇಕು. ರಂಜಾನ್ನ ಪವಿತ್ರ ಮಾಸದಲ್ಲಿ ಉಪವಾಸ ಮುಗಿಸಿ ಊಟ ಮಾಡ್ತಿರ್ಬೇಕಾದ್ರೆ ಬಾಂಬ್ ದಾಳಿಯಲ್ಲಿ ಅವರೆಲ್ಲರೂ ಸಹ ತೀರಿ ಹೋದರು. ಇದಿಷ್ಟು ಇಸ್ರೇಲ್ನಿಂದ ಬರ್ತಾ ಇರುವಂತಹ ಲೇಟೆಸ್ಟ್ ನ್ಯೂಸ್. ಇಸ್ರೇಲ್ ಇನ್ನು ಯಾವೆಲ್ಲ ದಾರಿಯಲ್ಲಿ ಹೋಗಿ ಅಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡುತ್ತೆ ಅಥವಾ ಹಮಾಸ್ ಇವರು ಆಗ್ತಾ ಇರುವಂಥ ಬೇಟ್ ಏನಿದೆ ಇವರ ಜಾಲಕ್ಕೆ ಅಥವಾ ಇವರ ಬಲೆಗೆ ಸಿಗಾಕೊಳ್ಳುತ್ತಾ ಅದು ಸಹ ರಿಟ್ಯಾಲಿಯೇಟ್ ಮಾಡಿ ಮತ್ತೆ ಯುದ್ಧ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತಾ, ಅದು ಗಾಜಾ ಜನರಿಗೆ ಮತ್ತೊಂದಷ್ಟು ಸುತ್ತಿನ ಸಂಕಷ್ಟವನ್ನು ತಂದೊಡ್ಡುತ್ತಾ ಅಂತ ಮುಂದಿನ ದಿನಗಳಲ್ಲೇ ನಾವು ಎದುರು ನೋಡಬೇಕು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.